ನಿಮ್ಮ ಹೋಟೆಲ್ ಸಲುವಾಗಿ ಹಂಗೆ ಮಾಡ್ತಾರ, ಅದೇ ನಾವು ಕೊಡಂಗಿಲ್ಲ. ಮೋಸ ಮಾಡಿದ್ರೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಗದಗ ಜಿಲ್ಲಾ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ನಗರದ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಗ್ಯಾರಂಟಿ ಕಾರ್ಯಾಗಾರ ಹಾಗೂ ಉತ್ಸವ ನಡೆಯಿತು. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಅಧ್ಯಕ್ಷತೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ಕೆ ಪಾಟೀಲ್ ವಹಿಸಿಕೊಂಡಿದ್ರು. ಈ ವೇಳೆ ಜಿಲ್ಲಾಧ್ಯಕ್ಷ ಬಿಬಿ ಅಸೂಟಿ, ತಾಲೂಕಾಧ್ಯಕ್ಷ ಅಶೋಕ್ ಮಂದಾಲಿ ಸೇರಿದಂತೆ ಜಿಲ್ಲಾದ್ಯಂತ ಸಾವಿರ ಮಹಿಳೆಯರು ಭಾಗಿಯಾಗಿದ್ರು. ನಿಮ್ಮ ಹೋಟೆಲ್ ಸಲುವಾಗಿ ಹಂಗೆ ಮಾಡ್ತಾರ, ಅದೇ ನಾವು ಕೊಡಂಗಿಲ್ಲ. ತಗಲು ಹೇಳಿದ್ರೆ ಮೋಸ ಮಾಡಿದ್ರೆ ಮುಂದೆ ನಾವು ಪಂಚ ಗ್ಯಾರಂಟಿ ಕೆಲವೇ ಗಂಟೆಗಳೊಳಗೆ ನಮ್ಮ ಸರ್ಕಾರ ಬಂದರೆ ನಿಮ್ಮ ಆಶೀರ್ವಾದದಿಂದ ನಾವು 17ನೇ ಬಜೆಟ್ ಅನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸ್ತಾ ಇದ್ದಾರೆ. 6ನೇ ತಾರೀಕಿಗೆ ಎಲ್ಲರೂ ನಿಂತರು. ಈಗ ಹೇಳ್ತಾರೆ 4-5 ದಿವಸ ತಡ ಆಗ್ತದೆ. 4-5 ದಿವಸ ತಡ ಆದರೆ ಕೊಡೋಸಿ ನಮ್ಮ ಮ್ಯಾಲೆ ಮತ್ತೆ ಎಂಥವ್ರು ಅಂದ್ರೆ ಇವ್ರೇನು ಬಿಡಿದ್ರು ನಂತರ ಅವ್ರ ಮಾತು ನೀವು ನಂಬಂಗಿಲ್ಲ, ತೆಗೆದು ಹೊಡಾಕತ್ತಾರೆ. ಅದರೊಳಗೆ ನಮ್ಮನ್ನು ಹೆಂಗಾರು ಮಾಡಿ ಕಟ್ಟಿ ಹಾಕಬೇಕು. ಸಿದ್ದರಾಮಯ್ಯನವರಿಗೆ ರೊಕ್ಕ ಬರಲ್ಲಂಗೆ ಮಾಡ್ಬೇಕು. ನಮಗೆ ಬರಗಾಲಕ್ಕೆ ಬರಬೇಕಾಗಿರ್ತಕ್ಕಂಥ ರೊಕ್ಕ ಕೊಡಲಿಲ್ಲ. ಅವ್ರು ನಮ್ಮ ಭದ್ರಾ ಯೋಜನೆಯೊಳಗೆ 5,300 ಕೋಟಿ ರೂಪಾಯಿ ಕೊಡ್ತೇವೆ ಅಂತೇಳಿ ಬಜೆಟ್ನೊಳಗೆ ಅನೌನ್ಸ್ ಮಾಡಿದ್ರು. 5,300 ಕೋಟಿ ರೂಪಾಯಿ ಸಿದ್ದರಾಮಯ್ಯನವ್ರ ಕೈಯಾಗ ಹೋದ್ರೆ ನಯಾ ಪೈಸಾ ಕೊಡಲಿಲ್ಲ. ಇವತ್ತ ಮನ್ರೇಗದಂತ ಕಾರ್ಯಕ್ರಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಕೇಂದ್ರ ಸರ್ಕಾರ ಕೊಡ್ತಾರೆ. ಆ ಯೋಜನೆಯಿಂದ ಸಂಪೂರ್ಣ ವಿಕೃತಗೊಳಿಸಿ ಬಡಜನರಿಗೆ ಬಂದಿತ್ತು. ಆ ಬಡಜನರಿಗೆ ಬಂದಿರತಕ್ಕಂಥ ಕಾನೂನನ್ನು ರದ್ದು ಮಾಡಿರ್ತಕ್ಕಂಥ ಅಪಕೀರ್ತಿಯ ಕೇಂದ್ರ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಗಟ್ಟಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಜೊತೆಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರ ಜೊತೆಗೆ ಗಟ್ಟಿಯಾಗಿ ನಿಂತು ಈ ರೀತಿಯ ಕಲ್ಯಾಣಕಾರಿ ಯೋಜನೆಗಳನ್ನು ಸಂಪೂರ್ಣವಾಗಿ ನಾವು ಯಶಸ್ವಿಗೊಳಿಸಬೇಕು. ಆ ಯಶಸ್ವಿಗೊಳಿಸೋದ್ರೊಳಗೆ ನಮ್ಮ ಗದಗ ಜಿಲ್ಲೆ, ನಾನು ಭಾಳ ಅಭಿಮಾನದಿಂದ ಹೇಳ್ತೇನೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಮುಟ್ಟಿದೆ. ಅಷ್ಟೇ ಅಲ್ಲ, ನೀವು ಇವತ್ತು ಒಂದು ರೀತಿಯ ಸ್ಥೈರ್ಯವನ್ನು ಪಡೆದಿದ್ದೀರಿ. ಅಂಥ ಯೋಜನೆಯನ್ನು ಕೊಟ್ಟವರು ನಾವು. ಅದರ ಜೊತೆಗೆ ಯುವ ನಿಧಿಯೊಳಗೆ ಯುವಕರಲ್ಲಿ ಈ ಯೋಜನೆಯಿಂದ ಧೈರ್ಯವನ್ನು ತುಂಬಿದೆ. ಇಂಥ ಕಾರ್ಯಕ್ರಮ ಆಗಿದೆ ಇದು ಅನ್ನೋದನ್ನು ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತನ್ನ ವರದಿಯಲ್ಲಿ ಸುಮಾರು 150 ಪುಟಗಳ ವರದಿಯೊಳಗೆ ನಮಗೆ ಇವತ್ತು ನೀಡಿದೆ. ನನಗೆ ಸಂತೋಷ ಆಗುತ್ತೆ. ಏನು ಕಿಂಗ್ಸ್ ಯೂನಿವರ್ಸಿಟಿ ಲಂಡನ್, ಅದರ ಜೊತೆಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಏನು ರಿಪೋರ್ಟ್ ಕೊಟ್ಟವು, ಆ ರಿಪೋರ್ಟು ಸಹಿತ ಇದೇ ಮಾತನ್ನು ಇವತ್ತು ಪುಷ್ಟೀಕರಿಸ್ತವೆ. ನಾನು ಇಷ್ಟು ಹೇಳೋದಕ್ಕೆ ಬಯಸ್ತೇನೆ. ರೈಸ್ ಆಫ್ ನ್ಯೂಸ್ ಗದಗ್.